ಪುನೀತ ಕನ್ನಡಿಗರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತು ನನ್ನ ತಂಗಿಗೆ ಕಿವಿ ಚುಚ್ಚಿಸ್ಬೇಕು ಅಂದರೆ ಸೈಡ್ ಇಯರಿಂಗ್ಸು. ಅವಳು ತುಂಬ ದಿನಗಳಿಂದನೇ ಕೇಳ್ತಾ ಇದ್ಲು ಚುಚ್ಚಿಸು ಅಂತ ಹೇಳಿಬಿಟ್ಟು. ಸೊ ಇವತ್ತು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳು ಚುಚ್ಚಿದ ಮೇಲೆ ಅವಳ ರಿಯಾಕ್ಷನ್ ಹೆಂಗಿರುತ್ತೋ ಗೊತ್ತಿಲ್ಲ. ಅಳ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ಅವಳಿಗೆ ನೋಸ್ ಪ್ರೆಸ್ಸಿಂಗ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಹತ್ತಿದ್ಲು. ಫಸ್ಟ್ ಟೈಮು ಅವಳಿಗೆ ಅಂದರೆ ಈ ಆಚಾರ್ಯ ಹತ್ರ ಚುಚ್ಚಿಸ್ತಾರಲ್ವ, ಇದು ಈ ಸೂಜಿಯಿಂದನಾ ಅನಿಸುತ್ತೆ, ಅದರಲ್ಲಿ ಚುಚ್ಚಿದಾಗ ಅವಳಿಗೆ ತುಂಬ ಹತ್ತು ಬಿಟ್ಟಿದ್ಲು. ಅವತ್ತಂತೂ ಅವಳು ಹತ್ತಿದ್ದು ನೋಡಿ ನನಗೆ ಒಂಥರ ಬೇಜಾರಾಗ್ಬಿಟ್ಟಿತ್ತು, ಪಾಪ ಅಂತ ಅನ್ನಿಸ್ತು. ಅಷ್ಟು ಹತ್ತಿದ್ಲು. ಆಮೇಲೆ ಅದು ಏನೋ ಆಗಿಬಿಟ್ಟು ತಿರ್ಗಾ ಅದು ಇನ್ಫೆಕ್ಷನ್ ಥರ ಆಗಿಬಿಟ್ಟು ಚುಚ್ಚಿರೋದನ್ನ ಮೂಕ್ ಬಟ್ನ ತೆಗೆದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೆ ಸ್ವಲ್ಪ ದಿನ. ಅವಳಿಗೆ ಬಿಡೋಕ್ಕೆ ಹೇಳಿದ್ದೆ. ಆಮೇಲೆ ತಿರ್ಗಾ ಹೋಗ್ಬಿಟ್ಟು ಗನ್ ಶಾಟ್ ಮಾಡಿಸ್ಕೊಂಡು ಬಂದಿದ್ದಾಯಿತು. ಆವಾಗ ಅವಳಿಗೆ ಸರಿ ಆಯಿತು. ಇವಾಗ ಮೂಕ್ ಬಟ್ ಹಾಕ್ಕೊಂಡಿದ್ದಾಳೆ, ಏನೂ ಇನ್ಫೆಕ್ಷನ್ ಏನೂ ಆಗಿಲ್ಲ ಗನ್ ಶಾಟಿಂದ. ಸೊ ಈ ಸತಿನೂ ಸೈಡ್ ವಾಲೇನ ಗನ್ ಶಾಟ್ ಮಾಡೋಣ ಅಂತಲೇ ಹೇಳಿದ್ದೀನಿ ಅವಳಿಗೆ. ಅದಕ್ಕೆ ಅವಳು ಹ್ಞೂ ಅಂತ ಹೇಳಿದ್ದಾಳೆ. ಸೊ ಅವಳನ್ನ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಇನ್ನು ಈಚೆ ಕಡೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರಬೇಕು. ನಾನು ಮೂಗು ಚುಚ್ಚಿದ್ದು ಮತ್ತು ಕಿವಿ ಚುಚ್ಚಿದ್ದು ಎಲ್ಲನೂ ಗನ್ ಶಾಟಲ್ಲೇ, ಅಂದರೆ ಸೈಡ್ ಇಯರಿಂಗ್ಸ್ ನಾನು 2 ಚುಚ್ಚಿಸ್ಕೊಂಡಿದ್ದೀನಿ. ಇದು 2 ಸಹ ಗನ್ ಶಾಟೇ. ಆ್ಯಂಡ್ ಮೂಗು ಅಷ್ಟೇ. ನನ್ನ ತಂಗಿ ಚುಚ್ಚಾದ್ಮೇಲೆ ಫಸ್ಟ್ ನಂಗೆ ಮೂಗು ಚುಚ್ಚಬೇಕು ಅಂತ ನಮ್ಮ ಅಜ್ಜಿ ತುಂಬ ಹೇಳೋರು. ಅಂದರೆ ಒಂದು 8th ಸ್ಟ್ಯಾಂಡರ್ಡಿಂದನೇ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಮೂಗು ಚುಚ್ಚಿಸು ಅಂತ ಹೇಳ್ಬಿಟ್ಟು. ನಾನು 10th ಸ್ಟ್ಯಾಂಡರ್ಡ್ ಆದ್ರೂ ಮೂಗೇ ಚುಚ್ಚಿದ್ದಿಲ್ಲ. ನಮ್ಮ ಅಜ್ಜಿ ಪಾಪ ಮೂಗ್ಬಿಟ್ಟೆಲ್ಲ ತಂದುಕೊಟ್ಟಿದ್ರು ನನಗೆ. ನಾನೇ ತಂದುಕೊಡ್ತೀನಿ ಮೂಗ್ಬಿಟ್ಟು ನೀನು ಚುಚ್ಚಿಸ್ಕೊ ಅಂತ. ಬಟ್ ನನಗೆ ಅವಾಗ ಸ್ಕೂಲ್ ಟೈಮಲ್ಲಿ ತುಂಬ ಭಯ. ಈ ಥರ ಏನಾದರೂ ಚುಚ್ಚೋದು, ಬ್ಲಡ್ಡು ಅನ್ನೋದೆಲ್ಲ ನೋಡ್ರೆ ನಂಗೆ ತುಂಬ ಭಯ ಆಗ್ತಾಯಿತ್ತು. ಅದಕ್ಕೆ ನಾನು ಚುಚ್ಚಿಸ್ತಾನೇ ಇದ್ದಿಲ್ಲ. ಇವಾಗ ನನಗಿಂತ ಚಿಕ್ಕೋರು ಒಂದು 7th ಸ್ಟ್ಯಾಂಡರ್ಡ್ ಹಂಗಿರೋರೆಲ್ಲ ಚುಚ್ಕೊಂಡಿರೋರು. ಬಟ್ ನಾನು ಮಾತ್ರ ಮೂಗೇ ಚುಚ್ತಾ ಇದ್ದಿಲ್ಲ. ಅದಕ್ಕೆ ನಮ್ಮ ಅಜ್ಜಿ ಹೇಳೋರು ಮೂಗು ಚುಚ್ಚಿಲ್ಲ ಅಂದರೆ ಮದುವೆ ಯಾರೂ ಮಾಡ್ಕೊಳಲ್ಲ ಅಂತ ನಿನ್ನ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಮಾಡ್ಕೊಂಡಿಲ್ಲ ಅನ್ನೋದು ಪರವಾಗಿಲ್ಲ, ನಾನು ಮಾತ್ರ ಮೂಗು ಚುಚ್ಚಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನನ್ನ ತಂಗಿ ಚುಚ್ಚಿಸ್ಕೊಂಡ್ಳು. ಅವಳು ಒಂದು 10th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನನ್ನ ತಂಗಿ ಚುಚ್ಚಿಸ್ಕೊಂಡ್ಳು. ಆಮೇಲೆ ಅವಳನ್ನ ನೋಡ್ಬಿಟ್ಟು ನಮ್ಮಮ್ಮ ಹೇಳ್ತಾಯಿದ್ರು, ನೋಡು ಅವಳೇ ಹೋಗಿ ಚುಚ್ಚಿಸ್ಕೊಂಬಂದಿದ್ದಾಳೆ, ನೀನು ಚುಚ್ಚಿಸ್ಕೊ ನೋವಾಗಲ್ಲ ಅಂತ ಹೇಳಿಬಿಟ್ಟು. ಸರಿ ಅಂತೇಳಿ ಬಟ್ ನಾನು ಹೋಗಿ ಗನ್ ಶಾಟ್ ಮಾಡಿಸಿದ್ದು. ನಾನು ಹೋಗಿ ಆ ನೀಡಲಲ್ಲೆಲ್ಲ ಚುಚ್ಚಿಸ್ಕೊಂಡಿಲ್ಲ, ನನಗೆ ಭಯ ನೋವಾಗುತ್ತೆ ಅಂತ ಹೇಳ್ಬಿಟ್ಟು. ಗನ್ ಶಾಟಲ್ಲೂ ಭಯ ಇತ್ತು. ಬಟ್ ಹೆಂಗೋ ಧೈರ್ಯ ಮಾಡಿ ಹೋಗಿ ಫಸ್ಟು ಮೂಗು ಚುಚ್ಚಿಸ್ಕೊಂಡು ಬಂದೆ. ಆ ಚುಚ್ಚಬೇಕಾದ್ರೂ ಅಷ್ಟೇ ಎಷ್ಟು ಸತಿ ಪಾಪ ಅವ್ರನ್ನ ಆ ಭಯನ ಎಷ್ಟು ಸತಿ ಒಂದು 5 ನಿಮಿಷ ಇರಿ ಅಂತ ಹೇಳಿ ಒಂದು ಅರ್ಧ ಅವರ್ ಮಾಡಿದ್ದೀನಿ ಅವ್ರಿಗೆ. 10 ನಿಮಿಷದ ಕೆಲಸನ ಅರ್ಧ ಅವರ್ ಮಾಡಿದ್ದೀನಿ ಪಾಪ ಅವ್ರಿಗೆ. ಇನ್ನು ಕಿವಿ ಅಂತೂ ಫಸ್ಟ್ ಇದನ್ನು ಚುಚ್ಚಿಸ್ಕೊಂಡಿದ್ನಲ್ವ ಗನ್ ಶಾಟಿಂದ. ಸೊ ನೋವೇನು ಅಷ್ಟು ಆಗಲ್ಲ ಅಂತ ಗೊತ್ತಿತ್ತು. ಕಿವಿನ ನಾನೇ ಹೋಗಿ ಚುಚ್ಚಿಸ್ಕೊಂಡು ಬಂದೆ. ಏನು ಪೇನ್ ಏನಿದ್ದಿಲ್ಲ. 2 ಡೇಸ್ ಇತ್ತು ಅಷ್ಟೇ. ನೈಟು ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಅರ್ಶಿನ ಹಾಕಿಬಿಟ್ಟು ಬೆಚ್ಚಗೆ ಕಾಯಿಸ್ಬಿಟ್ಟು ಇಯರ್ ಬಡ್ಸಲ್ಲಿ ಬಿಡ್ತಾ ಇದ್ದೆ. ಸೊ ಪೇನ್ ಏನು ಅಷ್ಟೊಂದು ಇದ್ದಿಲ್ಲ. ಒಂದ್ಸತಿ ಗೊತ್ತಾಗಿತ್ತಲ್ವ ಪೇನ್ ಏನು ಇರಲ್ಲ ಅಂತ ಹೇಳ್ಬಿಟ್ಟು ನಾನೇ ಧೈರ್ಯ ಮಾಡಿ ಹೋಗಿ ಚುಚ್ಚಿಸ್ಕೊಂಡು ಬಂದೆ. ಅದಕ್ಕೆ ಹೇಳೋದು ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗೆ ಅದು ಗೊತ್ತಾಗೋದು ಅಂತ ಹೇಳೋದು. ಬಟ್ ನನಗೇನೋ ಗನ್ ಶಾಟ್ ಬೆಸ್ಟ್ ಅನಿಸುತ್ತೆ. ನಾವು ಮತ್ತು ಇನ್ಫೆಕ್ಷನು ಏನೂ ಆಗಲ್ಲ. ಒಂದು 4 ಡೇಸ್ ಆದಮೇಲೆ ಅವ್ರು ಗನ್ ಶಾಟ್ ಮಾಡಿರ್ತಾರಲ್ವ, ಅವರೇ ಸ್ಟಡ್ ಹಾಕಿರ್ತಾರೆ. ಇವಾಗ ಕಿವಿಗಾಗಿರಲಿ ಇಲ್ಲ ಮೂಕಾಗಿರಲಿ, ನಾವು ಗನ್ ಶಾಟ್ ಮಾಡಿಸ್ಕೊಂಡಾಗ ಅವರೇ ಸ್ಟಡ್ ಹಾಕಿರ್ತಾರೆ. ಒಂದು 4 ಡೇಸ್ ನಾವು ಪಸ್ಸೆಲ್ಲ ಕಮ್ಮಿ ಆದಮೇಲೆ ನಾವು ಅಂದರೆ ಅದನ್ನು ತೆಗೆದ್ಬಿಟ್ಟು ಇಯರಿಂಗ್ಸ್ನ ಹಾಕ್ಕೊಳ್ಬೋದು. ಬಟ್ ನನಗೇನೂ ಅಷ್ಟು ಪೇನ್ ಆಗಿಲ್ಲ. ಒಂದು 3 ಡೇಸ್ಗೆಲ್ಲ ನಾನು ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ನನ್ನ ತಂಗಿಗೂ ಅಷ್ಟೇ ಗನ್ ಶಾಟೇ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳನ್ನ. ಸೊ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯೋ ತಗೊಳ್ಳೆ ಆಯಿತು. ಏನೂ ಆಗಲ್ಲ ಬೇಬಿ, ಸುಮ್ಮನೆ ಇರು. ನೋಡ್ದ ಹಾಗೆ ಹೋಯ್ತು ಅಷ್ಟೇ. ನೋಡು ಮುಗೀತೆ. ಮೂಗಿದ್ನ ಕಷ್ಟ, ಕಿವಿದೇನು ಅಷ್ಟು ಕಷ್ಟ ಆಗಲ್ಲ ತಾನೇ ಬ್ರೋ. ಇನ್ನೊಂದು ಮೂಗು ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ. ಬಟ್ ಕಿವಿ ಏನು ಅಷ್ಟೇನು ಆಗಲ್ಲ. ನೋಡ್ದ ಹಾಗೆ ಹೋಯ್ತು, ಅಳುನೇ ಬಂದಿಲ್ಲ. ನನ್ನ ಮಮ್ಮಿಗೆ ತೋರಿಸ್ಬೇಕು ಅಂತಲೇ ಮಾಡ್ಕೊತೀನಿ ನಿನ್ನ ರಿಯಾಕ್ಷನ್ ಹೆಂಗೆ ಅಂತ. ಚೆನ್ನಾಗಿದೆಯಾ? ಸರಿ ಹೋಗು.
ಅಷ್ಟೇ ನೋಡ್ದ ಹಾಗೆ ಹೋಯ್ತು. ನೋಡ್ಕೊ ಹೆಂಗೆ ಕಾಣ್ತಾ ಇದೆಯಾ ಅಂತ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಸರಿ, ಇನ್ನು ಯಾವಾಗನ ಬಂದು ರಿಂಗ್ ತೊಗೊಂಡ್ರೆ ಆಯಿತು. ಅದೇ 1 ವೀಕ್ ನಿಮ್ಮ ಟೈಯರ್ ಇದಾಗುತ್ತೆ ಹೋದ್ರೆ ಅಷ್ಟೇ. ಅಲ್ಲ ಅಲ್ಲಿ ಜಾಗ ಆಗಲ್ವಲ್ಲ, ಹಿಂಗಿಂದ ಹೋಗ್ತಾರೆ ತಾನೆ. ಫುಲ್ ತೋಡ್ಬಿಟ್ಟಿದ್ದಾರೆ ಇವಾಗ. ಅಲ್ಲಿ ನೋವಾಯ್ತಾ ಬೇಬಿ? ಹೆಂಗೆ ಯಾವ ಕಡೆ ಆಯ್ತು? ನೋವಾಗ್ತಾ ಇದೆಯಾ? ಮನೆಗೆ ಹೋದ್ಮೇಲೆ ಸರಿ ಹೋಗುತ್ತೆ ಬಾ. ಬಟ್ ಚೆನ್ನಾಗಿ ಕಾಣಿಸ್ತದೆ, ಕರೆಕ್ಟಾಗಿ ಚುಚ್ಚಿದ್ದಾರೆ. ಈ ಕಡೆ ತಿರುಗು, ಇದು ಚೆನ್ನಾಗಿದೆ ನೋಡಿ ಗೈಸ್. ನನ್ನ ತಂಗಿಗೆ ನಾನು ಎಷ್ಟೋ ದಿನದಿಂದ ಹೇಳ್ತಾ ಇದ್ದೆ ಕಿವಿ ಚುಚ್ಚು ಅಂದರೆ ಸೈಡ್ ವಾಲೆ ಚುಚ್ಚಿಸ್ಕೊ ಅಂತೇಳಿ. ಅವಳು ಇವತ್ತು ಚುಚ್ಚಿದಾಳೆ. ಬೇಬಿ ನೋವಾಗ್ತಾ ಇದೆಯಾ? ನೋವಾಗ್ತಾ ಇದೆ. ಎಲ್ಲ ತೋರ್ಸೋ ನಿಮಿಷ ಕಿವಿನ. ಆಯ್ತು, ಮುಟ್ಟಲ್ಲ, ಹಂಗೆ ತೋರ್ಸೋ. ಆಯಿತು, ಹಿಂದೆ ಫುಲ್ ತಿರುಗಿ. ಸಾಕು, ಜಾಸ್ತಿ ಝೂಮಲ್ಲಿ ನಿನ್ನ ನೋಡೋಕ್ಕಾಗಲ್ಲ. ಈ ಕಡೆ ಹಿಂಗೆ ತಿರುಗಿಸಿ, ಹಿಂಗೆ ಸಾಕು. ಹಿಂಗೆ ಚೆನ್ನಾಗಿ ಕಾಣ್ತದೆ ಅಲ್ಲಮ್ಮ? ಚೆನ್ನಾಗಿ ಕಾಣ್ತದೆ. ಈ ಕಡೆ ಆಯ್ತು, ನಾನು ಮುಟ್ಟಲ್ಲ, ಎದ್ರಬೇಡ. ಇಷ್ಟೇ ಟಚ್ ಮಾಡ್ತೀನಿ, ಎದ್ರ. ಸರಿ ಆಯಿತು. ನಾನು ಅಂದೆ ಇಲ್ಲಿ ಚುಚ್ಚಿಸ್ಕೊಳ್ಳೆ ಮೇಲೆ ಇನ್ನೊಂದು ಸ್ವಲ್ಪ ಅಂತ. ಚೆನ್ನಾಗಿ ಕಾಣ್ತದೆ. ಹೆಂಗ ಅನಿಸ್ತು? ಚೆನ್ನಾಗಿದೆ, ಬಟ್ ಸ್ವಲ್ಪ ನೋವಾಯ್ತು. ಮೂಗು ಅಷ್ಟೇ ನೋವಾಯ್ತು. ಇದು ಸ್ವಲ್ಪ ನೋವಾಗ್ತದೆ. ಅದು ಗನ್ ಶಾಟ್ ಅಂದ್ರೆ ಅದೇ ತರ. ಇನ್ನ 1 ವೀಕ್ ಆದ್ಮೇಲೆ ತೆಗಿಬೇಕು. ಈಗ ನಾನು ಹೆಲ್ಮೆಟ್ ಹೆಂಗ್ ಹಾಕೊಂಡು ಹೋಗಿ ಬರೋದು? ಏನಾಗಲ್ಲ, ಹಾಕ್ಬೋದು. ಒಂದು 2 days ತನಕ ಏನಾಗಲ್ಲ. ಹಂಗಂತೀಯ? ನಾನು ಇಷ್ಟು ಮೇಲೆ ಹೆಂಗ್ ಚುಚ್ಚಿಸ್ಕೊಂಬಂದೆ ಅವತ್ತು ನಾನು. ಚೆನ್ನಾಗಿ ಕಾಣ್ತದೆ ಬೇಬಿ. ಇನ್ನು ಇದನ್ನ ತೆಗೆದ್ಬಿಟ್ಟು ಅದೇ ನಾವು ತಂದಿರಲ್ಲ ಅದು ಇಟ್ಕೊಂಡ್ರೆ ಇನ್ನೂ ಸೂಪರಾಗಿ ಕಾಣುತ್ತೆ. ನಿನ್ನ ಫೇಸಿಗೆ ಚೆನ್ನಾಗಿ ಕಾಣುತ್ತೆ. ಮಾರ್ಕು ಅಷ್ಟೇ. ಕೆಲವರೆಲ್ಲ ಏನು ಮಾಡ್ತಾರೆ, ಕೆಳಗಡೆ ಮತ್ತು ಮೇಲೆ ಮಾಡ್ತಾರೆ. ಇವನು ಕರೆಕ್ಟಾಗಿ ಮಾಡಿದ್ದಾರೆ. ನಾನು ಹಾಕ್ದೆ, ಇವಳೆ ಬೇಡ ಅಂದ್ಲು. ಆಮೇಲೆ ಅಲ್ಲಿಗಲ್ಲ, ನಾನು ಈ ಕಡೆ ಇನ್ನೊಂದು ಮಾರ್ಕ್ ಮಾಡಿದ್ನಲ್ಲ, ಅಲ್ಲಿಗೆ. ಚೆನ್ನಾಗಿ ಇಲ್ಲ, ನಿಂದಿನ್ನ ಸ್ವಲ್ಪ ಕೆಳಗಡೆ ಇದೆ ನಂಗಿಂತ. ಯಾಕೆ ಬೇಬಿ ಸಡನ್ ಆಗಿ ಚುಚ್ಚಿದವ್ದು ಇವತ್ತು? ಇತ್ತಲ್ಲ ಫಸ್ಟ್ ಇಂದನೇ ಚುಚ್ಚಬೇಕು ಅದಕ್ಕೆ ಇವತ್ತು ಚುಚ್ಚಿದ. ಚಿನ್ನ ಕಮ್ಮಿ ಆಗಿತ್ತು, ಚುಚ್ಚಿಸ್ಬಿಟ್ಟು. ನನ್ನ ಕಿವಿದು ಸೈಡ್ ವಾಲೆ ಮನೆ ಕಳ್ಕೊಂಡ್ಬಿಟ್ಟಿದ್ದೆ. ಅದನ್ನು ತರಬೇಕು. ಆ್ಯಕ್ಚುಲಿ ಒಂದು 2 weeks ಆಗಿತ್ತು ಕಳ್ಕೊಂಡು ಸೈಡ್ ವಾಲೆ. ನನ್ನ ತಂಗಿ ಪಕ್ಕ ಹಾಕ್ಕೊಂಡಿದ್ದೆ. ಇನ್ನು ಅದಕ್ಕೆ ಅವಳಿಗೂ ಚುಚ್ಚಿದಾಗ ಒಂದೇ ಸತಿ ತೊಗೊಂಡು ಬರೋಣ ನನಗೂ ಅವಳಿಗೂ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಂದ್ರಿ. ಗೋಲ್ಡ್ ರೇಟ್ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ, ಬಟ್ ಚುಚ್ಚಕ್ಕೂ ತೊಗೊಂಡ್ರೆ ಎಷ್ಟು ರೇಟ್ ಅಂದರೆ ಅದಕ್ಕೆ ಮೇಕಿಂಗ್ ಚಾರ್ಜಸ್ ಒಂದು, ಮತ್ತೆ ಇನ್ನೊಂದೇನೋ ಮೇಕಿಂಗ್ ಚಾರ್ಜ್ ಜೊತೆಗೆ ಇನ್ನೊಂದೇನೋ GST ಒಂದು. ನಾವಿಬ್ರು ಸೈಡ್ ವಾಲೆ ತಗೊಂಡ್ಬೇಕಂದ್ರೆ ಸೀರಿಯಸ್ಲಿ ಇವಾಗ 7,000 ರೂಪಾಯಿ ಆಯ್ತು 2 ಸೈಡ್ ವಾಲೆಗೆ. ಅದು ನಮ್ದು ಹಾಕ್ಬಿಟ್ಟು ಸೇರಿಸಿ 7,000 ರೂಪಾಯಿ. ನಂದೊಂದು ಹಳೇದು ಸೈಡ್ ವಾಲೆ ಮುರಿದೋಗಿತ್ತಲ್ಲ, ಅದನ್ನು ಹಾಕ್ಬಿಟ್ಟು ಮೇಲೆ 7,000 ರೂಪಾಯಿ ಆಗಿದೆ. ಅದು ಎಷ್ಟು ಚಿಕ್ಕದು ಅಂದ್ರೆ ಅಷ್ಟು ಚಿಕ್ಕದು. ಬಟ್ 7,000 ಆಗಿದೆ ಇಬ್ರಿಗೂ. ನನಗೂ ಅವಳಿಗೂ ಸೇರಿಸಿ ಅವ್ರು 7,000 ಹೇಳಿದ್ರು. ಲಾಸ್ಟಿಗೆ 6,000. ಆ್ಯಂಡ್ ಇಯರ್ ಪ್ರೆಸ್ಸಿಂಗ್ ಎಷ್ಟೇ 400 ಇಯರ್ ಪ್ರೆಸ್ಸಿಂಗ್ಗೆ ತಿರ್ಗಾ 400. ಟೋಟಲಿ 6,500 ಆಯ್ತು. ತೋರಿಸ್ತೀನಿ ಅದು ಎಷ್ಟು ಚಿಕ್ಕದಿದೆ ಅಂತ ಹೇಳ್ಬಿಟ್ಟು. ಇದು ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಕಾಣಿಸ್ತಾ ಇದೆಯಾ? ಕಾಣಿಸಲ್ಲ. ಹಿಂಗೆ ತೋರಿಸಿ ಕೆಳಗಡೆ ಕೈ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ. ಹಂಗಲ್ಲಿ ಹಿಂಗೆ ಹಿಡ್ಕೊಂಡು ತೋರಿಸು. ಹಾಂ, ಇದು ನೋಡಿ ಎಷ್ಟು ಚಿಕ್ಕದಿದೆ. ಬಟ್ 3,500 ಹೇಳಿದ್ದಾರೆ. ಚಿಕ್ಕದಿದೆ. ಇದು ಮುರ್ಕೊಂತೈತೆ, ಇದು ಮತ್ತೆ ಇದಾಗ್ತೈತೆ, ಟೊಳ್ಳೈತೆ ಒಟ್ಟೊಳಗೆ. ಆ ಥರ ಇರೋದು ತಗೊಂಬೇಕು. ಇದು ಬೇಡ, ಮತ್ತೆ ಮುದ್ರಕೊಂಡೇ ಹೋಗೋದು. ಇಲ್ಲ ಹೌದೇನೆ, ಮುದ್ರಕೊಂಡು ಅದು ನನಗೆ ಕೊಟ್ಬಿಡ. ಇಲ್ಲ, ನೀನು ಇದು ಹಾಕೊಂಡ್ಬಿಡು. ಬೇಡ, ಚೆನ್ನಾಗಿದೆ. ಸರಿ, ಮುರಿದೋದ್ರೆ ಮತ್ತೆ ಚೆನ್ನಾಗಿದೆ. ಹೋಗಿ ದುಡ್ಡು ಕೊಟ್ಟು ಇವತ್ತು ತಗೊಂಬರೋಕೆ ಎಷ್ಟಾಯ್ತು? ಅಯ್ಯೋ, ಸುಮ್ಮನೆ ಅದೇ ನಾವು ನೋಡಿ. ಇವೆರಡಕ್ಕೇ ಇವಾಗ 7,000 ಆಗಿದೆ. ನಮ್ಮದು ಹಾಕ್ಕೊಂಡು 7,000. ಇದು ನಂದು. ಎಷ್ಟು ಚಿಕ್ಕದಿದೆ. ನಂಗೆ ಇದಕ್ಕಿಂತ ಚಿಕ್ಕದಿದ್ರೂ ತೊಗೊತಾ ಇದ್ದೆ. ನನ್ನ ತಂಗಿಗೂ ಅಷ್ಟೇ ಇಷ್ಟು ಚಿಕ್ಕದು ತೊಗೊಂಡಿದ್ದೀರಿ. ಅವಳಿಗೆ ಇದೇ ಇಷ್ಟ ಅಂತ ಹೇಳ್ಬಿಟ್ಟು ಇದೇ ತೊಗೊಂಡು. ಇನ್ನು ಹಾಕ್ಕೊಂಡ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ಚೆನ್ನಾಗಿ ಬೇಬಿ, ಚೆನ್ನಾಗಿದೆ ತಾನೇ? ಚೆನ್ನಾಗಿದೆ. ಅದು ಚೆನ್ನಾಗೈತೆ, ಇದು ಚೆನ್ನಾಗಿಲ್ಲ. ಆಲ್ಮೋಸ್ಟ್ ಒಂದು 2 years ಆಗಿತ್ತು. ನಾನು 2 ಅಲ್ಲ 3 years ಆಗಿತ್ತಾ?
ಬೇಬಿ ಇದನ್ನ ಚುಚ್ಚಿ 3 years ಆಯ್ತಲ್ಲ, 3 years ಇಂದ ಒಂದ್ಸತಿನೂ ಕಳ್ಕೊಂಡಿಲ್ಲ. ಇವಾಗ ಕಳ್ಕೊಂಡಿದ್ದೀನಿ. ಹೌದು, ಯಾವಾಗ ಕಳ್ದೋಗಿತ್ತು? ಸರಿ ಬಿಡಾಯ್ತು. ಅಲ್ಲ, ಯಾವಾಗ ಕಳ್ದಿದ್ದೆ? 2ನೇ ಸತಿ ಇದು. ಅದು 2ನೇ ಸತಿನೇ ಇದು 2ನೇ ಸತಿ. ಆಯ್ತು, ನನ್ನ ತಂಗಿ ಹೇಳ್ತಾಳೆ ಇದು 2ನೇ ಸತಿ ಕಳ್ಕೊಂಡಿದ್ದೀನಿ. ಕಳ್ಕೊಂಡಿಲ್ಲ ಈ ಸತಿ, ಅದೇ ಮುರಿದೋಗಿತ್ತು ಅಷ್ಟೇ. ಕಳ್ಕೊಂಡಿದ್ದೀನ ಏನಿಲ್ಲ, ಅದೇ ಮುರಿದೋಗಿತ್ತು, ಹಾಕ್ಬಿಟ್ಟು ತೊಗೊಂಡು ಬಂದಿರಿ. ಸೊ ಇವಾಗ ಮುಟ್ಟಿದ್ರೇ ಬೀಳ್ತದ. ಇವಾಗ ಹೋಗಿ ದೇವ್ರ ಮುಂದೆ ಇಟ್ಟು ಕೈ ಮುಗ್ದು ನಾನು ಹಾಕ್ಕೊಳ್ತೀನಿ. ಬಟ್ ನನ್ನ ತಂಗಿ 1 week ಆದ್ಮೇಲೆ ಹಾಕ್ಕೊಂತಾಳೆ. ಚೆನ್ನಾಗಿ ಬಂತ? ನೋಡಿ ಇವಾಗ ನನ್ನ ತಂಗಿ ಇನ್ನೂ ಹಾಕ್ಕೊಳಲ್ಲ ಅಂತ ಹೇಳಿದ್ಲು. ಯಾಕೆ ನನ್ನ ತಂಗಿದೆ ನಾನು ಮಾಲೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಈ 3 ಒಂದೇ ಸೆಟ್ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮೇಬಿ ಚೆನ್ನಾಗಿದೆ ತಾನೆ. ನನ್ನ ತಂಗಿ ಫೋನಲ್ಲಿ ಮಾತಾಡ್ತಿದ್ದಾಳೆ. ಕಲ್ಲೆಸ್ಬಿಟ್ಟು ನೋಡ್ತೀನಿ ಅವಳು ಏನು ಮಾಡ್ತಾಳೆ ಅಂತೇಳಿ. ನನ್ನ ತಂಗಿಗೆ ಈ ಥರ ರೇಗ್ಸೋದು, ಅವಳನ್ನ ಕಿತಾಪತಿ ಮಾಡೋದು ಆ್ಯಂಡ್ ಅವಳನ್ನ ಅಳಿಸೋದಂದರೆ ನಂಗೆ ತುಂಬ ಇಷ್ಟ. ಕಾಣಿಸ್ತಾ ಇದೆಯಾ? ಕಾಣಿಸ್ತದಾಳ ಅವಳು? ಅವಳಿರೋ ಕಲ್ಲರ್ಗೆ ಸ್ವಲ್ಪ ಕಾಣಿಸೋದು ಕಮ್ಮಿನೇ. ಇಲ್ಲ, ಕಾಣಿಸ್ತಾ ಇಲ್ಲ. ಆದ್ರೂ ಪರವಾಗಿಲ್ಲ, ಕಲ್ಲೆಸಿತೀನಿ. ಇದೊಂದು ನೆಟ್ ಇದೆ, ನೆಟ್ಟಲ್ಲಿ ಕಲ್ಲೆಸೋಕ್ಕಾಗಲ್ಲ. ಇನ್ನೊಂದು ಫ್ಲೋರ್ ಕೆಳಗಡೆ ಹೋಗ್ಬಿಟ್ಟು ಅವಳಿಗೆ ಕಲ್ಲೆಸಿತೀನಿ ರೀ. ನೋಡಿ ಇಲ್ಲಿ ಮಾತಾಡ್ಕೊಂಡು ಕುತ್ಕೊಂಡಿದ್ದಾಳೆ. ಇಲ್ಲಿ ನೋಡ್ತೀನಿ, ಕಲ್ಲೆಸಿತೀನಿ, ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ಬಿಟ್ಟು. ಅವಳಿಗೆ ಗೊತ್ತಾಗಿಲ್ಲ ಅವಳಿಗೆ ಕಲ್ಲೆಸ್ತಿದ್ದು ಯಾರು ಅಂತ. ಗೊತ್ತಾಯ್ತಾ? ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ನಡ್ಸಿ ಏಟು ಬಿತ್ತ ಬೇಬಿ, ಏಟು ಬಿತ್ತ. ಕಿವಿಗೆ ನೋಡ್ಕೊಂಡೆ ಹೊಡ್ದಿದ್ದು, ಕಿವಿ ಹತ್ರ ಏನು ಹೊಡ್ದಿಲ್ಲ. ಏಟು ಬಿತ್ತಾ? ಇನ್ನೊಂದು ಹಾಕ್ಲಾ? ಹಾಕ್ಲಾ? ನೀನು ಕಲ್ಲಲ್ಲಿ ಹೊಡಿತೀಯ. ಅವನಿಗೆ ಗೊತ್ತಾಗ್ಬಿಟ್ಟಿದಲ್ಲ ನಾನೇ ಅಂತೇಳಿ. ಇಲ್ಲಾಂದ್ರೆ ಅವನಿಗೆ ಫಸ್ಟ್ ಎಸಿತಾ ಇದ್ದೆ. ನಿನ್ನ ಕೂದ್ಲಿಗೆ ತಾನೇ ಬಿದ್ದಿದ್ದು, ಕೂದ್ಲಿಗೆ ತಾನೇ ಬಿತ್ತು ಕ್ಲಿಪ್ಗ.